ಎಲ್ರಿಗೂ ನಮಸ್ಕಾರ. ನಾನು ವಿದ್ಯಾಮೂರ್ತಿ, ಒಬ್ಬ ನಟಿ. ನನಗೆ ಒಂದು ವಿಷಯ ಗೊತ್ತಾದಾಗಲಿಂದ ಮೈ ರೋಮಾಂಚನವಾಗ್ತಾ ಇದೆ. ಬಹುಶಃ ನಿಮಗೂ ಆ ವಿಷಯ ಗೊತ್ತಾದರೆ ನನಗಾದ ಅನುಭವವೇ ಆಗುತ್ತೆ. ಸತತ 500 ವರ್ಷಗಳ ನಿರಂತರ ಹೋರಾಟದಿಂದ ಪ್ರಪಂಚದಾದ್ಯಂತ ಇರೋ ರಾಮ ಭಕ್ತರ ಆಸೆ, ಹಂಬಲ, ನಿರೀಕ್ಷೆಗಳೆಲ್ಲ ಜನವರಿ 22, 2024 ಹೊಸ ವರ್ಷದಲ್ಲಿ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ಪ್ರತಿಷ್ಠಾಪನೆ ಆಗುತ್ತಿರುವ, ಪ್ರಾಣ ಪ್ರತಿಷ್ಠಾಪನೆ ಆಗುತ್ತಿರುವ ರಾಮಲಲ್ಲ ಮೂರ್ತಿಯ ಒಂದು ಸಂಭ್ರಮದಿಂದ ಎಲ್ಲರ ಆಸೆಗಳು ನೆರವೇರಲಿದೆ ಅಂತ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಪೂರ್ವಭಾವಿಯಾಗಿ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿಯಿಂದ ಎಲ್ಲ ರಾಮ ಭಕ್ತರ ಮನೆಗೂ, ದೇಶದ ಪ್ರತಿಯೊಂದು ನಗರ ಗ್ರಾಮಗಳಲ್ಲಿರುವ ಪ್ರತಿಯೊಬ್ಬ ರಾಮ ಭಕ್ತನ ಮನೆಗೂ ಅಯೋಧ್ಯೆಯಿಂದ ರಾಮಪ್ರಸಾದವನ್ನು ತಲುಪಿಸಲಾಗುತ್ತೆ. ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ನಡೆಸುವ ಸಂಪರ್ಕ ಅಭಿಯಾನದಲ್ಲಿ ಅಯೋಧ್ಯೆಯಿಂದ ನೇರ ರಾಮಪ್ರಸಾದ, ಪವಿತ್ರ ಮಂತ್ರಾಕ್ಷತೆ ಮತ್ತು ನಿವೇದನಾ ಪತ್ರವನ್ನು ಪ್ರತಿಯೊಬ್ಬ ರಾಮಭಕ್ತನಿಗೂ ತಲುಪಿಸಲಾಗುತ್ತೆ. ಅದೇ ಜನವರಿ 2024 ಜನವರಿ 22ರಂದು ದೇಶದ ಎಲ್ಲ ನಗರ ಗ್ರಾಮಗಳಲ್ಲಿರುವ ವಿವಿಧ ದೇವತೆಗಳ ಮಂದಿರದಲ್ಲಿ ಸತ್ಸಂಗ, ರಾಮ ಭಜನೆ ಏರ್ಪಡಿಸಲಾಗುತ್ತೆ. ಅಲ್ಲಿ ಎಲ್ಲ ಜನರು ಸೇರಿ ಅಯೋಧ್ಯೆಯ ನೇರ ಪ್ರಸಾರವನ್ನು ದೊಡ್ಡ ತೆರೆಯ ಮೇಲೆ ನೋಡಿ ಆನಂದಿಸಬಹುದು. ಹಾಗೆ ಅವತ್ತಿನ ಸಂಜೆನೆ ಪ್ರತಿಯೊಬ್ಬ ರಾಮಭಕ್ತನ ಮನೆಯ ಮುಂದೆ ಕನಿಷ್ಠ 5 ದೀಪಗಳನ್ನು ಹಚ್ಚಿ ಉತ್ತರದ ಕಡೆಗೆ, ಅಂದರೆ ಅಯೋಧ್ಯೆಯ ಕಡೆಗೆ ಮುಖ ಮಾಡಿ ನಿಂತು ಆರತಿಯನ್ನು ಬೆಳಗಿ ದೀಪೋತ್ಸವವನ್ನು ಆಚರಿಸೋಣ. ಜೈ ಶ್ರೀರಾಮ್. ರಾಮ ಮಂದಿರ ನಿರ್ಮಿಸೋಣ, ರಾಮರಾಜ್ಯ ಸ್ಥಾಪನೆಯ ಸಂಕಲ್ಪ ಮಾಡೋಣ. ನಮಸ್ಕಾರ.